ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವುದೇ ಚಾನಲ್ನ ಮಾನಿಟೈಜೇಷನ್ನ ಚೆಕ್ ಮಾಡ್ಬೋದು. ನಿಮಗೆ ಯಾವ್ದು ಚಾನಲ್ ಮೇಲಾದರೂ ಡೌಟ್ ಇತ್ತು, ಈ ಚಾನಲ್ ಮಾನಿಟೈಜೇಷನ್ ಆಗಿದೆಯಾ ಇಲ್ಲ ಅಂತೇಳಿ ನೀವು ಚೆಕ್ ಮಾಡಬೇಕು ಅಂದ್ಕೊಂಡ್ರೆ ನೀವು ಆ ಚಾನಲ್ನ ಮಾನಿಟೈಜೇಷನ್ ಚೆಕ್ ಮಾಡ್ಬೋದು. ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದರೆ, ಒಂದೊಂದು ಕ್ಯಾಟಗರಿ ಇರುತ್ತೆ. ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರ್ತೀರ, ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊತಾ ಇರ್ತೀರ. ಈ ಕ್ಯಾಟಗರಿ ಚಾನಲ್ ಮಾನಿಟೈಜೇಷನ್ ಆಗುತ್ತೋ ಇಲ್ವೋ, ನಮಗೆ ದುಡ್ಡು ಬರುತ್ತೆ ಇಲ್ವೋ ಅಂತೇಳಿ ಡೌಟ್ ಇರುತ್ತೆ. ಅಂಥ ಚಾನಲ್ಸ್ ನೀವು ಚೆಕ್ ಮಾಡ್ಕೋಬೋದು. ಮಾನಿಟೈಜೇಷನ್ ಆಗ್ತಾಯಿತ್ತು ಅಂತಂದರೆ ಅಂಥ ಕ್ಯಾಟಗರಿ ಮೇಲೆ ನೀವು ವೀಡಿಯೋಸ್ ಮಾಡ್ಬೋದು, ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಒಂದೊಂದು ಕ್ಯಾಟಗರಿ ಇರುತ್ತೆ, ಅಂಥ ಕ್ಯಾಟಗರಿ ಮಾನಿಟೈಜೇಷನ್ ಆಗೋಲ್ಲ. ನೀವು ಹಾಕಿದ ಎಲ್ಲ ಎಫರ್ಟ್ ವೇಸ್ಟ್ ಆಗಿಬಿಡುತ್ತೆ. ಒಂದು 5 ತಿಂಗಳು 6 ತಿಂಗಳು 1 ವರ್ಷ ನೀವು ಅದರಲ್ಲಿ ವರ್ಕ್ ಮಾಡಿರ್ತೀರ, ಆ ಚಾನಲ್ ವರ್ಕ್ ಮಾಡಿರ್ತೀರ. ಆವಾಗ ನಿಮ್ಮ ಚಾನಲ್ ಮಾನಿಟೈಜೇಷನ್ ಆಗಲಿಲ್ಲ ಅಂತಂದರೆ ನಿಮಗೆ ಭಾಳ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನೀವು ಯಾವ ಕ್ಯಾಟಗರಿನಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತೀರ ಅಂಥ ಚಾನಲ್ಸ್ನ ನೀವು ಚೆಕ್ ಮಾಡಿ. ಅಂಥ ಚಾನಲ್ ನಿಮಗೆ ಮಾನಿಟೈಜೇಷನ್ ಆಗುತ್ತೆ ಅಂತೇಳಿ ಗೊತ್ತಾದರೆ ನೀವು ಅಂಥ ಕ್ಯಾಟಗರಿ ಚೂಸ್ ಮಾಡ್ಕೊಳ್ಳಿ, ಮತ್ತು ಅಂಥ ವೀಡಿಯೋಸ್ನ ನೀವು ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಯಾವ ಥರ ನೀವು ಚೆಕ್ ಮಾಡಬೇಕು ನಿಮ್ಮ ಚಾನಲ್ ಮಾನಿಟೈಜೇಷನ್ ಆಗುತ್ತಲ್ಲ ಅಂಥ ಕ್ಯಾಟಗರಿ ಅಂತಂದರೆ, ನೀವು ಯಾವುದಾದ್ರೂ ಚೆಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ನೋಡ್ತಿದ್ರೆ ಬ್ಲಾಗಿಂಗ್ ಬೇಸ್ಡ್ ಅಂತೇಳಿದೆ. ಈ ಚಾನಲ್ ಚೆಕ್ ಮಾಡೋಣ. ಈಗ ಈ ಥರ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಮೊದಲು ಅಬೌಟ್ ಸೆಕ್ಷನ್ ಬರ್ತಾಯಿತ್ತು. ಇಲ್ಲಿ ಒಂದು ಅಬೌಟ್ ಅಂತೇಳಿ ಸೆಕ್ಷನ್ ಬರ್ತಿತ್ತು, ಈಗ ಅದು ಬರಲ್ಲ. ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಮೋಸ್ಟ್ ಇನ್ಫಾರ್ಮೇಷನ್ ಅಂತಿದೆ, ಮೋರ್ ಇನ್ಫೋ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿದ್ರೆ ಕಾಪಿ ಲಿಂಕ್ ಇಂತಿದೆ. ಕಾಪಿ ಲಿಂಕ್ನ ಕ್ಲಿಕ್ ಮಾಡ್ಕೋಬೇಕು. ಆ ಚಾನಲ್ ಲಿಂಕ್ನ ಕಾಪಿ ಆಗುತ್ತೆ. ಅದಾದಮೇಲೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಈ ಥರ ಸರ್ಚ್ ಮಾಡಬೇಕು. ಈ ಥರ ಸರ್ಚ್ ಮಾಡಿ. ಈ ಥರ ಸರ್ಚ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ, ಈಸ್ ದಿಸ್ ಚಾನಲ್ ಮಾನಿಟೈಜ್ ಅಂತೇಳಿ. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಫಸ್ಟ್ಗೆ ಇದು ಬರುತ್ತೆ ವೆಬ್ಸೈಟ್, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಪೇಸ್ಟ್ ಯೂಟ್ಯೂಬ್ ಚಾನಲ್ ಆರ್ ವಿಡಿಯೋ ಲಿಂಕ್ ಬಿಲೋ ಅಂತೇಳಿದೆ, ಅದನ್ನು ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಕಾಪಿ ಮಾಡ್ಕೊಂಡಿರ್ತೀರ ಚಾನಲ್ದು ಲಿಂಕ್ನ, ಆ ಚಾನಲ್ ಲಿಂಕ್ನ ಪೇಸ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿದ್ರೆ ಚೆಕ್ ಮಾನಿಟೈಜೇಷನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಈ ಥರ ಅನಲೈಸಿಂಗ್ ಅಂತೇಳಿ ಬರುತ್ತೆ. ಕೆಲವು ಸೆಕೆಂಡ್ಸ್ ತೊಗೊಳುತ್ತೆ. ಸೆಕೆಂಡ್ಸ್ ತೊಗೊಂಡಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಆ ಒಂದು ಚಾನಲ್ ಮಾನಿಟೈಜೇಷನ್ ಇದೆಯಾ ಇಲ್ಲ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಿದ್ರೆ ದ ಚಾನಲ್ ಬ್ಲಾಗಿಂಗ್ ಬೇಸ್ಡ್ ಈಸ್ ಮಾನಿಟೈಸ್ಡ್ ಅಂತೇಳಿದೆ, ಅಂದರೆ ಈ ಚಾನಲ್ ಮಾನಿಟೈಜೇಷನ್ ಆಗಿದೆ, ಇದರಿಂದ ಅರ್ನಿಂಗ್ಸ್ ಕೂಡ ಆಗುತ್ತೆ ಅಂತೇಳಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಅದೇ ರೀತಿ ಬೇರೆ ಬೇರೆ ಚಾನಲ್ನ ನೀವು ಚೆಕ್ ಮಾಡ್ಕೋಬೋದು. ಇಂಥ ದೊಡ್ಡ ದೊಡ್ಡ ಚಾನಲ್ ಇದೆ, ಈ ಚಾನಲ್ಸ್ ಎಲ್ಲ ಮಾನಿಟೈಜೇಷನ್ ಆಗಿರುತ್ತೆ, ಒಳ್ಳೆ ಕಂಟೆಂಟ್ ಇರುತ್ತೆ. ಆದರೆ ಒಂದೊಂದು ಚಾನಲ್ ಇನ್ನೂ ಮಾನಿಟೈಜೇಷನ್ ಆಗಿರಲ್ಲ. ಅಂಥ ಚಾನಲ್ ಮಾನಿಟೈಜೇಷನ್ ಆಗಿದೆಯಲ್ಲ ಅಂತೇಳಿ ಚೆಕ್ ಮಾಡಬೇಕು. ಯಾಕಂದರೆ ಈ ಒಂದು ವೆಬ್ಸೈಟ್ ಫೇಕ್ ಇದೆಯಾ, ನಿಜವಾಗ್ಲಿದೆಯಾ, ಎಕ್ಸಾಕ್ಟಾಗಿ ಎಲ್ಲ ಕರೆಕ್ಟಾಗಿ ತಿಳಿಸುತ್ತಾ ಅಂತೇಳಿ ನೀವು ಚೆಕ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಲ್ಲನೂ ಚೆಕ್ ಮಾಡಿದ್ದೀನಿ, ಎಲ್ಲ ಕರೆಕ್ಟಾಗಿ ತಿಳಿಸ್ತಾ ಇದೆ. ಆದರೂ ಕೂಡ ನಿಮಗೆ ತೋರಿಸ್ತೀನಿ. ಈಗ ನಾನು ನನ್ನ ಚಾನಲೇ 1 2 3 ಇದೆ, ಅದರಲ್ಲಿ ನೋಡ್ತಿದ್ರೆ ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಈ ಚಾನಲ್ ಓಪನ್ ಆಯಿತು. ಇದರಲ್ಲಿ 28 ವೀಡಿಯೋಸ್ ಇದೆ, 83 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟೇ. ಈಗ ಆ ಚಾನಲ್ ಮಾನಿಟೈಜೇಷನ್ ಆಲ್ಮೋಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಇದಕ್ಕೆ. ಆದರೆ ಇಲ್ಲ, ಇದಕ್ಕೆ ಸಬ್ಸ್ಕ್ರೈಬರ್ಸ್ ಕೂಡ ಇಲ್ಲ, ವಾಚ್ ಟೈಮ್ ಅದೇನೂ ಕಂಪ್ಲೀಟ್ ಆಗಿಲ್ಲ. ಅದಕ್ಕಾಗಿ ಇದನ್ನು ಚೆಕ್ ಮಾಡೋಣ. ಈಗ ಕಾಪಿ ಲಿಂಕ್ನ ಕ್ಲಿಕ್ ಮಾಡ್ತೀನಿ. ಅದೇ ರೀತಿ ಈ ವೆಬ್ಸೈಟಲ್ಲಿ ಇನ್ಸರ್ಟ್ ಮಾಡ್ತೀನಿ, ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಮಾಡಿ ಚೆಕ್ ಮಾನಿಟೈಜೇಷನ್ ಅಂತ ಕ್ಲಿಕ್ ಮಾಡಿದ್ದೀನಿ. ನೋಡ್ತಿದ್ರೆ ದ ಚಾನಲ್ ಪಾಸಿಟಿವ್ ಫಾರ್ ಲೈಫ್ ಈಸ್ ನಾಟ್ ಮಾನಿಟೈಸ್ಡ್, ಅಂದರೆ ಈ ಚಾನಲ್ ಮಾನಿಟೈಜೇಷನ್ ಆಗಿಲ್ಲ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ಯಾವುದೇ ಚಾನಲ್ನ ನೀವು ಚೆಕ್ ಮಾಡ್ಕೋಬೋದು. ಇನ್ನೊಂದು ಚಾನಲ್ ತೋರಿಸ್ತೀನಿ ನಾನು. ಇದರಲ್ಲಿ ಇದು ಒಂದು ಚಾನಲ್ ಇದೆ, ಇದು ಕೂಡ 70 ಸಬ್ಸ್ಕ್ರೈಬರ್ಸ್ ಇದೆ, 37 ವೀಡಿಯೋಸ್ ಇದೆ. ಈ ಚಾನಲ್ದು ಕೂಡ ನಾನು ಲಿಂಕ್ನ ಕಾಪಿ ಮಾಡ್ಕೋತೀನಿ. ಅದೇ ರೀತಿ ಈ ವೆಬ್ಸೈಟಲ್ಲಿ ನಾನು ಈ ಲಿಂಕ್ನ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಚೆಕ್ ಮಾನಿಟೈಜೇಷನ್ ಕ್ಲಿಕ್ ಮಾಡಿದ್ರೆ ನೋಡ್ತಾರೆ, ಅದು ಕೂಡ ಇಲ್ಲಿ ಹೀಗೆ ತೋರಿಸ್ತದೆ, ಚಾನಲ್ ಅದಿತ್ತಿದ ಏಂಜಲ್ ಈಜ್ ನಾಟ್ ಮಾನಿಟೈಸ್ಡ್ ಅಂತೇಳಿ ಬಂದಿದೆ. ಚಾನಲ್ ಮಾನಿಟೈಜೇಷನ್ ಆಗಿಲ್ಲ ಅಂತೇಳಿ ಅರ್ಥ ಆಗುತ್ತೆ. ಇದು ಇವೆರಡು ನನ್ನ ಚಾನಲ್ಸ್ ಇದೆ. ನಾನು ವೀಡಿಯೋಸನ್ನು ಜಾಸ್ತಿ ಹಾಕಿಲ್ಲ, ಜಾಸ್ತಿ ವರ್ಕ್ ಮಾಡಿಲ್ಲ ಆ ಚಾನಲ್ನಲ್ಲಿ. ಅದಕ್ಕೋಸ್ಕರ ಈ ಒಂದು ಚಾನಲ್ಸ್ ಎಲ್ಲ ಮಾನಿಟೈಜೇಷನ್ ಆಗಿಲ್ಲ. ಅದೇ ರೀತಿ ಬೇರೆ ಬೇರೆ ಚಾನಲ್ಸ್ ನಾನು ಚೆಕ್ ಮಾಡ್ತೀನಿ. ನೀವು ಯಾವುದೇ ಕ್ಯಾಟಗರಿನ ನೀವು ಚೆಕ್ ಮಾಡ್ಕೋಬೋದು. ಅಂಥ ಕ್ಯಾಟಗರಿ ಮಾನಿಟೈಜೇಷನ್ ಆಗುತ್ತೋ ಇಲ್ವೋ, ಅಂಥ ವೀಡಿಯೋಸ್ ಮಾನಿಟೈಜೇಷನ್ ಆಗುತ್ತೋ ಇಲ್ವೋ ಅಂತೇಳಿ ನೀವು ಚೆಕ್ ಮಾಡ್ಕೊಳ್ಳಿ. ಮಾನಿಟೈಜೇಷನ್ ಆಗ್ತಾಯಿತ್ತು ಅಂತಂದರೆ ಅಂಥ ಕ್ಯಾಟಗರಿ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡ್ಬೋದು. ನೋಡ್ತಿದ್ರೆ ಇದು ಮಾನಿಟೈಜೇಷನ್ ಆಗಿಲ್ಲ. ಈ ರೀತಿ ನೀವೆಲ್ಲ ಚಾನಲ್ದು ನಿಮ್ಗೆ ಯಾವ್ದಾವ ಚಾನಲ್ ಬೇಕೋ ಅಂಥ ಚಾನಲ್ನ ನೀವು ಚೆಕ್ ಮಾಡಿಕೊಂಡು ನೀವು ಚಾನಲ್ ಮಾನಿಟೈಜೇಷನ್ ಆಗಿದೆಯಲ್ಲ ಅಂತೇಳಿ ಚೆಕ್ ಮಾಡಿಕೊಂಡು ನಿಮ್ಮ ಮುಂದಿನ ದಾರಿನ ನೀವು ತಿಳ್ಕೊಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.